ನಮಸ್ಕಾರ ರೀಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಇವತ್ತಿನ ವಿಶೇಷ ಏನಂದ್ರೆ, ಉಗರಗೋಳದಿಂದ ಸುಮಾರು 5 ಕಿಲೋಮೀಟರ್ ಇರುವ ಹುಲಿ ಅಜ್ಜನ ಜಾತ್ರೆ ಇತ್ತು. ಆದ ಕಾರಣ ನಾವು ಇವತ್ತು ಹುಲಿ ಅಜ್ಜನ ಮಠಕ್ಕೆ ಬಂದಿದ್ದೀವಿ. ಶ್ರೀ ಹುಲಿ ಬಾಲಲೀಲಾ ಸಂಗಮೇಶ್ವರ ದೇವಾಲಯವು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹೂಲಿ ಗ್ರಾಮದಲ್ಲಿರುವ ಪ್ರಸಿದ್ಧ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದು. ಸ್ಥಳೀಯವಾಗಿ ಇದನ್ನು ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದು ಹೂಲಿ ಗ್ರಾಮದ ಪುರಾತನ ದೇವಾಲಯಗಳಲ್ಲಿ ಒಂದು. ಬಾಲಲೀಲಾ ಎಂಬ ಹೆಸರಿನ ಶ್ರೀ ಶಿವನ ಬಾಲಲೀಲೆಗಳೊಂದಿಗೆ ಸಂಬಂಧ ಹೊಂದಿರುವ ಸ್ಥಳವೆಂದು ಭಕ್ತರು ನಂಬುತ್ತಾರೆ. ಸ್ಥಳೀಯವಾಗಿ ವಿಶೇಷವಾಗಿ ಆಚರಿಸುವ ಪೂಜೆ, ಹಬ್ಬ ಹರಿದಿನಗಳಲ್ಲಿ ಭಾರಿ ಭಕ್ತ ಜನಸಂದಣಿ ಕಾಣಿಸುತ್ತದೆ. ಹೂಲಿ ಗ್ರಾಮವನ್ನು ಹಿಂದೊಮ್ಮೆ ಶತಕೋಟಿ ದೇವಾಲಯಗಳ ಊರು ಎಂದು ಕೀರ್ತಿ ಪಡೆದಿದೆ. ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಪ್ರಾಚೀನ ದೇವಸ್ಥಾನಗಳು ಇವೆ ಎಂದು ಹೇಳಲಾಗುತ್ತದೆ. ಪ್ರಮುಖವಾಗಿ ಪಂಚಲಿಂಗೇಶ್ವರ ದೇವಾಲಯ ಪ್ರಸಿದ್ಧ. ಜೊತೆಗೆ ಬಾಲಲೀಲಾ ಸಂಗಮೇಶ್ವರ ದೇವಾಲಯವು ಮಹತ್ವದ್ದು. ಹೂಲಿ ಗ್ರಾಮವು ಸವದತ್ತಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಉಗರಗೋಳದಿಂದ 5 ಕಿಲೋಮೀಟರ್ ಅಂತರವನ್ನು ಹೊಂದಿದೆ. ನೀವು ಒಮ್ಮೆ ಗ್ರಾಮಕ್ಕೆ ಭೇಟಿ ನೀಡಿದರೆ ಹಲವು ಪುರಾತನ ದೇವಾಲಯಗಳನ್ನು ಒಂದೇ ದಿನದಲ್ಲಿ ನೋಡಬಹುದು. ದೇವಾಲಯವು ಶಾಂತ ಆಧ್ಯಾತ್ಮಿಕ ವಾತಾವರಣದಿಂದ ಕೂಡಿದ್ದು ಭಕ್ತರಿಗೆ ಮನಸ್ಸಿಗೆ ಶಾಂತಿ ನೀಡುವ ಸ್ಥಳವಾಗಿದೆ. ಸ್ಥಳೀಯರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ಈ ದೇವಾಲಯದಲ್ಲಿ ಭಕ್ತರು ಸಂಗಮೇಶ್ವರ ಶ್ರೀ ಶಿವರನ್ನು ಆರಾಧಿಸುತ್ತಾರೆ. ಬಾಲಲೀಲಾ ಎಂಬ ನಾಮದಿಂದ ದೇವರ ಬಾಲ ಲೀಲೆಗಳನ್ನು ಸ್ಮರಿಸುವ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ದೇವಾಲಯದ ವಾತಾವರಣವು ಶಾಂತಿ, ಭಕ್ತಿ ಮತ್ತು ಪುರಾತನ ಪರಂಪರೆಯನ್ನು ತುಂಬಿಕೊಂಡಿದೆ. ದೇವಾಲಯದ ನಿರ್ಮಾಣ ಶೈಲಿ ಹೂಲಿ ಗ್ರಾಮದ ಇತರ ಕಲ್ಲಿನ ದೇವಾಲಯಗಳಂತೆ ಸುಂದರ ಕಲ್ಲುಗಾರಿಕೆಯಿಂದ ಕೂಡಿದೆ. ಪ್ರತಿ ವರ್ಷ ನವರಾತ್ರಿ ಅಮಾವಾಸ್ಯೆಯ ಹಿಂದಿನ 2 ದಿನದಂದು ಇಲ್ಲಿ ಅಜ್ಜನವರ ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ಇರುತ್ತದೆ. ನೀವು ಕೂಡ ಸವದತ್ತಿಗೆ ಬಂದರೆ ಹೂಲಿ ಅಜ್ಜನ ಮಠಕ್ಕೆ ಭೇಟಿ ನೀಡದೆ ಹೋಗಬೇಡಿ.